ಎರಡೇ, ಲೈಫ್ ಆ್ಯಂಡ್ ಡೆತ್. ವಾಟ್ ಈಸ್ ಯುವರ್ ಆಪ್ಷನ್? ಲೈಫ್. ಲೈಫ್ ಅಂತ ಇದ್ದರೆ ನೀವು ಇದನ್ನು ಫಾಲೋ ಮಾಡಲಿಕ್ಕೇ ಬೇಕು. ಓಕೆ, ಅದಲ್ಲದೆ ಈಗ ನೀವು ಇಲ್ಲಿದ್ದೀರಿ, ನಾವು ಇಲ್ಲಿದ್ದೀವಿ. ಡಿಫ್ರೆನ್ಸ್ ಇಷ್ಟೇ. ಒಂದು 30-40 ವರ್ಷ ಹಿಂದೆ ನಾವು ಅಲ್ಲಿದ್ವಿ, ಈಗ ಇಲ್ಲಿ ಬಂದಿದ್ದೀವಿ. ಇನ್ನು ಮುಂದಿನ ಕೆಲಸ ನಿಮ್ಮದು ಏನಂತಂದರೆ, ನೀವು ಇದನ್ನು ಅರ್ಥ ಮಾಡಿಕೊಂಡು ವಿದ್ಯಾವಂತರಾಗಿ ಈ ಹುದ್ದೆಯಲ್ಲಿ ಬಂದು ಈ ರಸ್ತೆ ಸುರಕ್ಷತೆ ಅನ್ನುವಂಥ ಒಂದು ಆಂದೋಲನದಲ್ಲಿ ಪಾಲ್ಗೊಂಡು 30-40-50 ವರ್ಷ ಆದಮೇಲೆ ಇಲ್ಲಿ ನಿಂತು ಮುಂದಿನ ಜನ್ರೇಷನ್ಗೆ ರಸ್ತೆ ಸುರಕ್ಷತೆ ಬಗ್ಗೆ ತಿಳಿಸಿ. ಈ ರಸ್ತೆ ಸುರಕ್ಷತೆ ಯಾಕಿಷ್ಟು ಮಹತ್ವ ಪಡೆದಿದೆ? ನಾವೆಲ್ಲರೂ ರಸ್ತೆ ಸುರಕ್ಷತೆಯನ್ನು ಯಾಕೆ ಪಾಲಿಸಬೇಕು ಅಂತ ಬಂದಾಗ, ರಸ್ತೆಯಲ್ಲಿ ಇವಾಗ ಸಣ್ಣ ನಿರ್ಲಕ್ಷ್ಯತೆಯಿಂದ, ಅಜಾಗರೂಕತೆಯಿಂದ ಅಪಘಾತ ಆಗಿ ಸಾಯುವವರು ಯಾರಪ್ಪ ಅಂತಂದರೆ ಆರೋಗ್ಯವಂತ, ವಿದ್ಯಾವಂತ, ಸ್ಥಿತಿವಂತ ಯುವಕರು ಅಪಘಾತದಲ್ಲಿ ಮರಣ ಹೊಂದಾಗ್ತಾರೆ. ಅದಕ್ಕೆ ಈಗ ನಮಗೆ ಬೇಕಾಗಿರೋದು ಈ ಯುವ ಜನಾಂಗವನ್ನು ರಸ್ತೆ ಅಪಘಾತದಲ್ಲಿ ಉಳಿಸ್ಕೊಳ್ಬೇಕಾದಂಥ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ. ಏನಿದು ಸುರಕ್ಷತೆ? ಇದ್ರ ಬಗ್ಗೆ ನಾವೇನಾದರೂ ಬಹಳ ಓದಬೇಕಾಗಿದೆಯಾ, ಅಥವಾ ಇದನ್ನು ಎಲ್ಲಿಂದ ಕಲಿಸಿದ್ದಾರೆ, ಇದರ ತಿಳುವಳಿಕೆ ಎಲ್ಲಿಂದ ಬರಬೇಕು ಅಂತ ಹೇಳಿದರೆ, ಈ ಸುರಕ್ಷತೆ ಅನ್ನುವಂಥ ಒಂದು ಮಂತ್ರ ನಾವು ಯಾವಾಗ ಹುಟ್ಟಿರ್ತೀವೋ ಆವತ್ತಿಂದ ನಿಮಗೆ ಈ ಸುರಕ್ಷತೆ 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 ಅಂತ ಕಲ್ಕೊಂಡು ಬರ್ತೇವೆ. ಈಗ ಇಲಾಖೆ ಮತ್ತು ಕಾನೂನಿನ ಅಡಿಯಲ್ಲಿ ಬಂದಾಗ ಮೋಟ್ರ್ ವೆಹಿಕಲ್ ಆ್ಯಕ್ಟ್, ಅದರದ ಉಲ್ಲಂಘನೆ ಮಾಡಿದರೆ ಏನು ನಾವು ದಂಡ ಕಟ್ಟಬೇಕು ಅನ್ನುವಂಥ ನ್ಯಾಯಾಲಯ. ಈ ಒಂದು ನಮ್ಮ ಸಹಯೋಗದೊಂದಿಗೆ ಈ ಸುರಕ್ಷತೆಯನ್ನು ಕಾಪಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದು ನಿಮಗೆ ಸಿಲೆಬಸ್ ಅಂತ ಹೇಳಿದ್ನಲ್ಲ, ಸಿಲೆಬಸ್ ಏನೂ ಬಹಳ ಕಷ್ಟ ಇಲ್ಲ. ಸಿಲೆಬಸ್ಸಲ್ಲಿ ಬರೋದು ರಸ್ತೆ ನಿಯಮಗಳು ಅಂತ ಬರ್ತದೆ. ರಸ್ತೆ ನಿಯಮಗಳು. ಈ ನಿಯಮಗಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನಾವು ಮ್ಯಾಟ್ರಸನ್ನು ಪ್ರಿಂಟ್ ಮಾಡ್ಕೊಂಡು ಬಂದು ನಿಮ್ಮಲ್ಲಿ ಕೊಡ್ತೇವೆ. ಬಟ್ ಇದು ಪ್ರಿಂಟ್ ಆಗೋಕ್ಕಿಂತ ಮುಂಚೆ ನಮ್ಮ ಮನೆಯಿಂದಲೇ ನಿಯಮಗಳು ಶುರುವಾಗುತ್ತೆ. ಇದನ್ನು ಎಲ್ಲಿ ಶುರು ಮಾಡಿರ್ತೀವಿ? ಸಣ್ಣ ಮಗು 2-3 ವಯಸ್ಸು ಬಂದಾಗ ಎದ್ದು ನಿಂತು ನಡಿಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವೊಂದು ಟ್ರೈಸಿಕಲ್ ಕೊಡ್ತೀವಿ, ಅಥವಾ ಕಟ್ಟಿಗೆದು ಒಂದು ಗೋಡ ಗಾಡಿ ಅಂತಿದ್ವಿ ನಾವು. ನಿಮ್ಗೆ ಗೊತ್ತಿರಬೇಕು, ಆ 2 ಕಡೆ ಹಿಡಿದು ಮಗು ತಳ್ಕೊಂಡು ಹೋಗ್ತದೆ. ದಟ್ ಇಸ್ ಅ ಬ್ಯಾಲೆನ್ಸ್. ನಾನು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅನ್ನೋ ವಿಷಯನ ಆ ಗಾಡಿ ಅಥವಾ ಟ್ರೈಸಿಕಲ್ ಮನೆಯಲ್ಲೆಲ್ಲ ಕೊಡಿಸಿದ್ರೆ ನಿಮಗೆ ಅದನ್ನು ತಗೊಂಡು ನೀವು ಎಲ್ಲಿವರೆಗೆ ಹೋಗ್ತೀರಿ ಅನ್ನುವಂಥ ಸಂಸ್ಕಾರವನ್ನು, ವಿಷಯವನ್ನು ನಾವು ಅಲ್ಲಿಂದ ಶುರು ಮಾಡಿರ್ತೇವೆ. ಈಗ ಒಂದು ರೂಮಲ್ಲಿ ನೀವು ಓಡಾಡಿಸುವಷ್ಟು ಸಮರ್ಥ ಆದರೆ ಇನ್ನೊಂದು ರೂಮಿಗೆ ಹೋಗುವಂಥ, ದಟ್ ಈಸ್ ಅನದರ್ ರೂಮ್, ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಪರ್ಫೆಕ್ಟ್ ಆದಮೇಲೆ ನಾವು ಹೊರಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಹೊರಗೆ ಹೋಗುವಾಗ ಮನೆಯ ಹೊಸ್ತಿಲನ್ನು ದಾಟಿ ಹೋಗುವಂಥ ಜವಾಬ್ದಾರಿನ ಕಲಿಸ್ತೇವೆ. ಮನೆಯ ಹೊಸ್ತಿಲು ಏನಿದೆಯಲ್ಲ ಅದೇ ಇವತ್ತು ರಸ್ತೆಯ ಮೇಲೆ ಹಂಪ್ಸ್ ಅಂತ ಹಾಕಿರ್ತೀವಿ. ಓಕೆ, ರಸ್ತೆ ದಾಟಿದ ಮೇಲೆ ಮನೆ ಮುಂದೆ ಒಂದು ಗಟಾರ ಇರ್ತದೆ. ಆ ಗಟಾರ ಆದ ನಂತರ ಫುಟ್ಪಾತ್ ಬರ್ತದೆ. ಫುಟ್ಪಾತ್ ಆದ ನಂತರ ರಸ್ತೆ ಬರ್ತದೆ. ಫುಟ್ಪಾತಲ್ಲಿ ನಾವು ಏನು ಮಾಡಬೇಕು, ಗಟಾರದಲ್ಲಿ ಏನು ಮಾಡಬೇಕು, ರಸ್ತೆಯಲ್ಲಿ ಏನು ಮಾಡಬೇಕು ಅಂತ ನಾವು ವಿವರವಾಗಿ ನಿಮಗೆ ಎಲ್ಲ ತಿಳಿಸ್ತೀವಿ. ಓಕೆ, ಅದಕ್ಕೆ ರಸ್ತೆ ಮೇಲೆ ಬಂದಾಗ ರಸ್ತೆಯಲ್ಲಿ ನಿಮ್ಮ ಜಾಗ ಎಲ್ಲಿ? ಎಕ್ಸ್ಟ್ರೀಮ್ ಲೆಫ್ಟ್, ಎಡಭಾಗದಲ್ಲಿ ಇರಬೇಕು. ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡಬಾರ್ದು. ವಾಹನಗಳು ಬರುವ ಕಡೆ ನೀವು ನೋಡಿಕೊಂಡು ನಡಿಬೇಕು. ನಿಮ್ಮ ವಾಹನಕ್ಕೆ ಎಲ್ಲ ದಾಖಲಾತಿಗಳು ವ್ಯಾಲಿಡ್ ಇರಬೇಕು ಅನ್ನುವಂಥ ನಿಯಮ. ಎರಡನೇದು ನಿಯಮ ಆದಮೇಲೆ ಇನ್ನು ಸೈನ್ಸ್ ಆ್ಯಂಡ್ ಸಿಗ್ನಲ್ಸ್ ಅಂತ ಕಲಿಸ್ತೀವಿ. ಸಿಗ್ನಲ್ಸ್ ಆ್ಯಂಡ್ ಸೈನ್ಸನ್ನು ಇದನ್ನು ಕೂಡ ಇವತ್ತು ನಾವು ಪ್ರಿಂಟ್ ಹಾಕ್ಕೊಂಡು ಬಂದು ನಿಮಗೆ ಮ್ಯಾಟ್ರ್ ಕೊಡ್ತೀವಿ. ಬಟ್ ಈ ಸೈನ್ ಎಲ್ಲಿಂದ ಚಾಲು ಆಗಿರ್ತದೆ, ಎಲ್ಲಿಂದ ಪ್ರಾರಂಭ ಆಗಿರ್ತದೆ ಅಂತ ನಿಮಗೆ ನೆನಪು ಮಾಡ್ತೀನಿ. ಈ ಸೈನ್ಗಳನ್ನು ತೋರಿಸೋದು, ಸೈನ್ ಅಂದರೆ ಕೈಯಿಂದ ತೋರಿಸೋದು, ಅಥವಾ ಕಣ್ಣಿಂದ ತೋರಿಸೋದು, ಅಥವಾ ನಮ್ಮ ನಗುವಿನಿಂದ ತೋರಿಸೋದು, ಅಥವಾ ನಮ್ಮ ಅಳುವಿನಿಂದ ತೋರಿಸೋದು, ಇವೆಲ್ಲ ಸಿಗ್ನಲ್ಸ್. ಯಾರಿಗೆ? ನಮ್ಮ ಬಗ್ಗೆ ಜವಾಬ್ದಾರಿ ಇದ್ದವ್ರಿಗೆ. ನಾವು ಮಕ್ಕಳಾಗಿರುವಾಗ ನಮ್ಮ ಹಿರಿಯರು ನಮಗೆ ಕೆಲವೊಂದು ಸೈನ್ಗಳನ್ನು ಅವ್ರು ಕಲಿಸಿರೋದಿಲ್ಲ, ನಾವು ಕಲ್ತಿರ್ತೀವಿ. ಹೆಂಗೆ ಕಲ್ತಿರ್ತೇವೆ? ಇನ್ನೂ ಮಾತಾಡೋಕ್ಕೆ ಬರ್ತಿರೋದಿಲ್ಲ. ಅವಾಗ ನಾವು ಏನು ಹೇಳ್ತೇವೆ ಮಕ್ಕಳಿಗೆ?
ಅಮ್ಮಗೆ ಅಥವಾ ಅಪ್ಪಗೆ ಕರಿಬೇಕಂದ್ರೆ ಬಾ ಅಂತ ಕರಿತೀವಿ. ಇದೇ ಸಿಗ್ನಲ್ ಬೇಡ, ನನಗೆ ಬೇಕು, ಕ್ರೈಯಿಂಗ್, ಸ್ಮೈಲಿಂಗ್, ಇವೆಲ್ಲ ಸಿಗ್ನಲ್ಗಳು. ಅಂಥ ಸಿಗ್ನಲ್ಗಳನ್ನು ಆರಿಸ್ಕೊಂಡು ಬಂದು ನಾವು ನಮ್ಮ ಚಾಲನೆಯಲ್ಲಿ 6 ಹ್ಯಾಂಡ್ ಸಿಗ್ನಲ್ಗಳನ್ನು ತೋರಿಸುವಂಥ ಕೆಲಸ ಮಾಡ್ತೀವಿ. ಅವುಗಳನ್ನು ರಸ್ತೆ ಮೇಲೆ ನಾವು ಹೋಗುವಾಗ ಸಿಗ್ನಲ್ಗಳನ್ನು ತೋರಿಸ್ಕೊಂಡು ಓಡಿಸ್ಬೇಕು ಅಂತ. ಸಿಗ್ನಲ್ಗಳ ಬಗ್ಗೆ ನಮ್ಮ ಇನ್ಸ್ಪೆಕ್ಟರ್ ಆಮೇಲೆ ನಿಮಗೆ ವಿವರವಾಗಿ ಹೇಳ್ತಾರೆ. 3ನೇದು ನಿಯಮ ಆಯಿತು, ಸಿಗ್ನಲ್ ಆಯಿತು, ಮತ್ತು ಸೈನ್ಗಳು. ಈ ಸೈನ್ಗಳ ಬಗ್ಗೆ ನಾವು ಎಲ್ಲಿ ಕಲಿತೀವಿ, ಸೈನ್ಗಳನ್ನು ಯಾರು ಕಲಿಸ್ತಾರೆ, ಸೈನ್ಗಳು ಏನು ಅರ್ಥ ಕೊಡ್ತೇವೆ ಅಂತ. ಈ ಸೈನ್ಗಳನ್ನು ನಾವು ಫಸ್ಟ್ ಡೇ ಆಫ್ ಸ್ಕೂಲ್ ಯಾವಾಗ ಬರ್ತೇವೆ ಆವಾಗ ನಮ್ಮ ಪೇರೆಂಟ್ ಕೈಯಿಂದ ನಮ್ಮ ಮಕ್ಕಳನ್ನು ಕೈ ಹಿಡಿದು ಕರ್ಕೊಂಡು ಬಂದು ನಮ್ಮ ಟೀಚರ್ಸ್ ಎಲ್ಲಿ ನಿಲ್ಲಿಸ್ತಾರೆ, ಪ್ರೇಯರ್ ಲೈನಲ್ಲೇ ನಿಲ್ಲಿಸ್ತಾರೆ. ಗೊತ್ತಾ? ಹಾಂ, ಅಲ್ಲಿಂದ ಶುರು ಆಗುತ್ತೆ ಈ ಲೈನ್ ಫಾಲೋ ಮಾಡಬೇಕು ಅಂತ. ಅವತ್ತು ದಿನ ನಮ್ಮ ಟೀಚರ್ಗಳೆಲ್ಲ ಅದನ್ನೇ ಮಾಡುತ್ತಾನೆ, ನಿಮ್ಗೆ ನಿಲ್ಲಿಸೋದು, ಲೈನ್ ಅಪ್ ಮಾಡೋದು, ಲೈನ್ದಿಂದ ಕಳಿಸೋದು. ಈ ಪ್ರಾಕ್ಟೀಸ್ ಆವತ್ತಿನಿಂದ ಇವತ್ತಿನವರೆಗೂ ಅಲ್ಲ, ಎಲ್ಲಿವರೆಗೆ ನಾವು ಡ್ರೈವಿಂಗ್ ಮಾಡ್ತೇವೋ ಅಲ್ಲಿವರೆಗೆ ನಾವು ಈ ಲೇನ್ ಫಾಲೋಯಿಂಗ್ ಮಾಡಬೇಕು. ಓಕೆ, ಅದರ ನಂತರ ಈ ಸೈನ್ಗಳನ್ನು ನಾವು ಸಿಗ್ನಲ್ಗಳನ್ನು ಆದಮೇಲೆ ಸೈನ್ಗಳನ್ನು ತೋರಿಸ್ತೇವೆ. ಸೈನ್ಗಳು ಯಾವ ರೀತಿ ತೋರಿಸ್ತೇವೆ ಅಂತಂದರೆ, ಸ್ಕೂಲಲ್ಲಿ ಬಂದಾಗ ಶೇಪ್ಸ್ ಅಂತ ಬರ್ತವೆ, ಆಕೃತಿಗಳು ಗೊತ್ತಲ್ಲ ನೀವು. ಆ ಆಕೃತಿ ಕಲಿಸಿದ ಮೇಲೆ ಒಂದು ವರ್ತುಲಾಕಾರ, ಒಂದು ರೆಕ್ಟ್ಯಾಂಗಲ್, ಇನ್ನೊಂದು ತ್ರಿಕೋನ ಟ್ರಯಾಂಗಲ್. ಇದರಲ್ಲಿ ಕೆಲವು ಚಿತ್ರಗಳನ್ನು ಇಟ್ಟು ನೀವು ಪಾಲಿಸಬೇಕು ಅಂತ ಕೊಡ್ತೇವೆ. ಅದರಲ್ಲಿ ಸರ್ಕಲ್ನಲ್ಲಿ ಇರುವ ಎಲ್ಲ ಚಿತ್ರಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು ಅಂತ ಮಾಡ್ತೇವೆ. ನೀವು ಅವುಗಳನ್ನು ಉಲ್ಲಂಘನೆ ಮಾಡಿದರೆ ನಾವು ನಿಮಗೆ ದಂಡ ಹಾಕ್ತೇವೆ. ಯಾರು RTOದಿಂದ ಅಥವಾ ನಮ್ಮ ಪೊಲೀಸ್ ಇಲಾಖೆಯಿಂದ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಿಮಗೆ ದಂಡವನ್ನು ಹಾಕ್ತೇವೆ. ಓಕೆ, ಚಿಹ್ನೆಗಳು ಸೈನ್ಗಳಲ್ಲಿ 3 ಟೈಪ್. ಒಂದು ಸರ್ಕಲ್ನಲ್ಲಿ ಇರೋದು ಕಡ್ಡಾಯವಾಗಿ ಪಾಲಿಸಬೇಕು. 2ನೇದ್ದು ತ್ರಿಕೋನ ಆಕಾರದಲ್ಲಿ ಇರೋದನ್ನು ಎಚ್ಚರಿಕೆಯಿಂದ ವಹಿಸಬೇಕು. ಇನ್ನೊಂದು 3ನೇದ್ದು ರೆಕ್ಟ್ಯಾಂಗಲ್, ಆಯತ ಆಕಾರದಲ್ಲಿ ಇರುವುದನ್ನು ನಾವು ಇನ್ಫಾರ್ಮೇಟಿವ್ ಸೈನ್ಸ್ ಅಂತ ನಾವು ಉಪಯೋಗ ಮಾಡ್ತೇವೆ. ಅದನ್ನು ನಾವು ರಸ್ತೆ ಮೇಲೆ ಹೋಗುವಾಗ ಮಾನಸಿಕ ಒತ್ತಡವನ್ನು ಯಾವಾಗಲೂ ನಾವು ಚಾಲನೆ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ